ಇಂಡಿಯನ್ ಪ್ರೀಮಿಯರ್ ಲೀಗ್ನ ಈ ಸೀಸನ್ನ 44ನೇ ಪಂದ್ಯ ಮುಂಬೈ ಹಾಗೂ ಚೆನ್ನೈ ನಡುವೆ ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಇಂದು. ಪ್ರಮುಖವಾಗಿ ಎರಡೂ ತಂಡಗಳು ತಲಾ 5 ಬಾರಿ ಚಾಂಪಿಯನ್ ಆಗಿದ್ದು, ಎರಡೂ ತಂಡಗಳು ಕೂಡ ಮದಗಜಗಳಂತೆ ಈ ಹಿಂದಿನ ಸೀಸನ್ಗಳಲ್ಲಿ ಆಡ್ತಾ ಇದ್ರು. ಆದರೆ ಈ ಬಾರಿ ತಲಾ 5 ಬಾರಿಯ ಚಾಂಪಿಯನ್ ಆಗಿರ್ತಕ್ಕಂಥ ಎರಡೂ ತಂಡಗಳು ಪಾಯಿಂಟ್ಸ್ ಟೇಬಲ್ನಲ್ಲಿ ಮುಂಬೈ ಇಂಡಿಯನ್ಸ್ 9ನೇ ಸ್ಥಾನದಲ್ಲಿದ್ದರೆ ಚೆನ್ನೈ ಸೂಪರ್ ಕಿಂಗ್ಸ್ 8ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಇನ್ನು ಇಂದಿನ ಪಂದ್ಯ ಎರಡೂ ಟೀಮ್ಗಳಿಗೂ ಅತ್ಯಂತ ಪ್ರಮುಖವಾಗಿವೆ. ಯಾಕಂದರೆ ನೆಕ್ಸ್ಟ್ ಬರ್ತಕ್ಕಂಥ ಪ್ಲೇ ಆಫ್ಗೆ ಏನಾದರೂ ಪ್ರವೇಶಾತಿ ಪಡೆಯಬೇಕು ಅಂತಂದರೆ ಈಗಾಗಲೇ 8 ಪಂದ್ಯಗಳನ್ನಾಡಿದ್ದು, ಉಳಿದ 6 ಪಂದ್ಯಗಳು ಕೂಡ ಗೆಲುವನ್ನು ಸಾಧಿಸಬೇಕಾಗಿದೆ. ಇನ್ನು ಮುಂಬೈ ಇಂಡಿಯನ್ಸ್ ಅಂತೂ ಅತ್ಯುತ್ತಮ ಬ್ಯಾಟಿಂಗ್ ಲೈನಪ್ಪನ್ನು ಹೊಂದಿದೆ. ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ತಿಲಕ್ ವರ್ಮಾ, ಅದೇ ರೀತಿಯಾಗಿ ಕ್ವಿಂಟನ್ ಡಿಕಾಕ್, ನಮನ್ದೀರ್, ಇನ್ನು ಬೌಲಿಂಗ್ ವಿಭಾಗದಲ್ಲೂ ಕೂಡ ವರ್ಲ್ಡ್ ಕ್ಲಾಸ್ ಬೌಲರ್ಗಳಿರ್ತಕ್ಕಂಥದ್ದು. ಜಸ್ಪ್ರೀತ್ ಬುಮ್ರಾ, ಬೋಲ್ಟ್, ಅದೇ ರೀತಿಯಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಕಡೆನೂ ಇವತ್ತು ಒಂದು ಸಿಹಿ ಸುದ್ದಿ ಹೊಂದಿದೆ. ಕಾರಣ, ಇಲ್ಲಿವರೆಗೂ ಕಾಯ್ತಾ ಇದ್ದಂತಹ MS ಧೋನಿ ಬರುವಿಕೆಗೆ ಇವತ್ತು ವೇದಿಕೆ ಸಜ್ಜುಗೊಂಡಿದೆಯಾ ಅನ್ನೋ ಪ್ರಶ್ನೆಗೆ ಮ್ಯಾನೇಜ್ಮೆಂಟ್ ಮೂಲಗಳು ತಿಳಿಸಿರುವ ಪ್ರಕಾರ ಇವತ್ತು ಮುಂಬೈ ವಿರುದ್ಧ MS ಧೋನಿ ಅವರು ಆಡಲಿದ್ದಾರೆ ಅಂತ ಸುದ್ದಿ ಇದೆ. ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್ನಲ್ಲೂ ಕೂಡ ಆರಂಭಿಕ ಜೋಡಿ ಅತ್ಯುತ್ತಮವಾಗಿ ಆಡ್ತಾ ಇದ್ದು, ನಾಯಕ ಋತುರಾಜ್ ಗಾಯಕ್ವಾಡ್ ಹಾಗೂ ಸಂಜು ಸ್ಯಾಮ್ಸನ್ ಉತ್ತಮ ಲಯದಲ್ಲಿದ್ದಾರೆ. ಅದೇ ರೀತಿಯಾಗಿ ಬ್ರೇವಿಸ್, ಜೆಮಿ ಓವರ್ಟನ್, ಇನ್ನು ಬೌಲಿಂಗ್ ವಿಭಾಗದಲ್ಲಿ ನೂರ್ ಅಹಮದ್ ಮತ್ತು ಅಖಿಲ್ ಹುಸೇನ್ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಇಂದಿನ ಪಂದ್ಯದಲ್ಲಿ ಯಾರು ಗೆದ್ದು ತಮ್ಮ ಅಂಕಪಟ್ಟಿಯಲ್ಲಿ ಮೇಲಕ್ಕೆ ಹೋಗ್ತಾರಾ ಅಥವಾ ಪ್ಲೇ ಆಫ್ ಹಾದಿಯನ್ನು ದುರ್ಗಮಗೊಳಿಸ್ಕೊಂತಾರ ಅನ್ನೋದು ಕಾದು ನೋಡಬೇಕಾಗಿದೆ. ಅಂಕಪಟ್ಟಿಯಲ್ಲಿ ಮೇಲಕ್ಕೆ ಹೋಗ್ತಾರಾ ಅಥವಾ ಪ್ಲೇ ಆಫ್ ಹಾದಿಯನ್ನು ದುರ್ಗಮಗೊಳಿಸ್ಕೊಳ್ತಾರ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿದೆ.